This is me, Akshata from Kangaroo Women and Children Hospital, Mysore. ಈ ನಡುವೆ ಹ್ಯೂಮನ್ ಬೀಯಿಂಗ್ಸ್ ಹೇಗೆ ಹೋಗ್ಬಿಟ್ಟಿದ್ದಾರೆ ಅಂತಂದ್ರೆ ಟಚ್ ಮೀ ನಾಟ್ ಅಂತ ಹೋಗ್ಬಿಟ್ಟಿದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ದಿನದಿಂದ ದಿನಕ್ಕೆ ಹೊಸ ಹೊಸ ಅಂದ್ರೆ ಪ್ರಾಬ್ಲಮ್ಸ್ ಬರ್ತಾ ಇದೆ, ಹೆಲ್ತ್ ಇಶ್ಯೂಸ್. ಸೊ ಮೊದಲೆಲ್ಲ ಹೇಗೆ ಅಂತಂದ್ರೆ ದೊಡ್ಡವರಲ್ಲಿ ಡಯಾಬಿಟೀಸ್ ಆಗಲಿ, ಹೈಪರ್ ಟೆನ್ಷನ್ ಆಗಲಿ ಕಂಡು ಬರ್ತಾ ಇತ್ತು. ಬಟ್ ಈಗ ಹೇಗಿದೆ ಅಂತಂದ್ರೆ ನಮ್ಮ ಜಗತ್ತು ಹುಟ್ಟಿದ ಮಗುವಿಂದಲೇ ಶುರು ಆಗ್ತಾ ಇದೆ ಡಯಾಬಿಟೀಸ್ ಎಲ್ಲ. ಸೊ ಅದಕ್ಕೆ ಅಂತಾನೆ ನಾವು November 14th ವರ್ಲ್ಡ್ ಡಯಾಬಿಟೀಸ್ ಡೇ ಅಂತ, ಅವೇರ್ನೆಸ್ ಡೇ ಅಂತ ಹೇಳ್ಬಿಟ್ಟು ನಾವು ಮಾಡ್ತೀವಿ. ಹೀಗೆ ಮುಂಚಿತವಾಗಿ ಹೇಳಿದಾಗೆ ಹುಟ್ಟಿದ ಮಕ್ಕಳಿಗೆ ಏನಕ್ಕೆ ಡಯಾಬಿಟೀಸ್ ಬರುತ್ತೆ ಅದನ್ನೆಲ್ಲ ಡೀಟೇಲ್ ಆಗಿ ವಿವರ ಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ತೃಪ್ತಿ ಎಸ್, ಪೀಡಿಯಾಟ್ರಿಕ್ ಅಂಡ್ ಅಡಾಲಸೆಂಟ್ ಎಂಡೋಕ್ರಿನಾಲಜಿಸ್ಟ್ ಅಸೋಸಿಯೇಟೆಡ್ ವಿತ್ Kangaroo Women and Children Hospital, Mysore. Hi ma'am, how are you ma'am? Hi, I'm fine. Thank you. ಮ್ಯಾಮ್, ಈಗ ನಾವು ನಾನು ಸ್ವಲ್ಪ ಮುಂಚೆನೆ ಹೇಳಿದೆ, November 14th ನಾವು ವರ್ಲ್ಡ್ ಡಯಾಬಿಟೀಸ್ ಅವೇರ್ನೆಸ್ ಡೇ ಅಂತ ಹೇಳ್ಬಿಟ್ಟು ಮಾಡ್ತೀವಿ. ಸೊ ಅದನ್ನ ಏನಕ್ಕೆ ಮಾಡ್ತಾರೆ ಮ್ಯಾಮ್? ಅವತ್ತಿನ ದಿನನೇ ಏನಕ್ಕೆ ಮಾಡಬೇಕು? Yes. So November 14th every year ನಾವು World Diabetes Day ಅಂತ observe ಮಾಡ್ತೀವಿ. This is because insulin, which is the treatment for type 1 diabetes in children, and also it is given in some children with type 2 diabetes, was discovered on November 14th. Okay. So two scientists, Sir Frederick Banting and Charles Best ಅನ್ನೋ scientists insulin ನ ಈ ದಿನದಂದು ಡಿಸ್ಕವರ್ ಮಾಡಿದ್ರು. So we celebrate this day as World Diabetes Day. So this is mainly an awareness day. It's a global awareness day. Okay. This is to create awareness regarding the treatment, the prevention, the complications regarding diabetes. And every year we have a theme. So this 2024 theme for World Diabetes Day is breaking the barriers, bridging the gaps. This means this emphasizes the importance, okay, regarding the treatment of diabetes and also the prevention of the complications. And every child, pratyondu magu with diabetes should have quality care treatment. Pratyondu magugu access irbeku regarding the treatment of diabetes, and every child should receive proper treatment for diabetes. So even during the pregnancy, the females should have proper nutritious diet and a well-balanced activity-based life. Okay. And after the birth of the child, first 6 months ಏನಿದೆ ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಫಾಲೋ ಮಾಡಬೇಕು. ಅದ ನಂತರ ಆದಷ್ಟು 2 years ತನಕ ಮಕ್ಕಳಿಗೆ ಬ್ರೆಸ್ಟ್ ಫೀಡ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು. ಇದು ಆಕ್ಚುಲಿ ಟೈಪ್ 1 ಡಯಾಬಿಟೀಸ್ ನ ಪ್ರಿವೆಂಟ್ ಮಾಡುತ್ತೆ ಅಂತ ಹಲವಾರು ಸ್ಟಡೀಸ್ ಹೇಳುತ್ತೆ. ಸೊ ಬ್ರೆಸ್ಟ್ ಫೀಡಿಂಗ್ ಪ್ರೊಟೆಕ್ಟ್ಸ್ ಚೈಲ್ಡ್ ಅಗೇನ್ಸ್ಟ್ ಡಯಾಬಿಟೀಸ್. Also, once they are in the toddler age group, once they start eating by themselves, even the teachers should play a role. Our nutrition value na ಮಕ್ಕಳಿಗೆ ಗೊತ್ತು ಮಾಡ್ಕೊಡ್ಬೇಕು, ತಿಳಿಸ್ಕೊಡ್ಬೇಕು. ಮತ್ತೆ ಒಂದು 30 to 45 minutes of physical activity is a must for every child. ಇದು obesity ಪ್ರಿವೆಂಟ್ ಮಾಡುತ್ತೆ, ಹಾಗೆ ಡಯಾಬಿಟೀಸ್ ಪ್ರಿವೆಂಟ್ ಮಾಡುತ್ತೆ. ಸೊ ಇದೆಲ್ಲ parents, teachers responsibility to make the children better citizens. Okay. So ನೀವು ಹೇಳಿದಾಗೆ ಫಿಸಿಕಲ್ ಆಕ್ಟಿವಿಟೀಸ್ ಜಾಸ್ತಿ ಇರಬೇಕು. ಹೌದು, ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿ ಇರಬೇಕು, ಬ್ಯಾಲೆನ್ಸ್ ಡಯಟ್ ಫಾಲೋ ಮಾಡಬೇಕು. ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಡ್ರಿ ಡಯಾಬಿಟೀಸ್ ಬಗ್ಗೆ. ಸೊ ಲಾಸ್ಟ್ ಆಗಿ ಏನು ಟೇಕ್ ಹೋಮ್ ಮೆಸೇಜ್ ಕೊಡ್ತೀರಾ? ಟೈಪ್ 1 ಡಯಾಬಿಟೀಸ್ ಬಂದ ತಕ್ಷಣ ಮಕ್ಕಳಿಗೆ ಮತ್ತೆ ತಂದೆ ತಾಯಿಗಳಿಗೆ ತುಂಬಾ ಭಯ ಇರುತ್ತೆ. ಜೀವನ ಪೂರ್ತಿ ಇನ್ಸುಲಿನ್ ತಗೋಬೇಕಾ ಅನ್ನೋದು ತುಂಬಾ ಭಯ ಇರುತ್ತೆ. ಇದು ಕ್ಯೂರ್ ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಭಯಗಳಿರುತ್ತೆ. ಸೊ ವಿತ್ ಪ್ರಾಪರ್ ಇನ್ಸುಲಿನ್ ಡೋಸೇಜ್, ವಿತ್ ಪ್ರಾಪರ್ ಮಾನಿಟರಿಂಗ್ ಆಫ್ ಬ್ಲಡ್ ಗ್ಲೂಕೋಸ್, ಡಯಟ್ ಅಂಡ್ ಫಿಸಿಕಲ್ ಆಕ್ಟಿವಿಟಿ, ದೀಸ್ ಚಿಲ್ಡ್ರನ್ ಕ್ಯಾನ್ ಲೀಡ್ ಅ ನಾರ್ಮಲ್ ಲೈಫ್ ಥ್ರೂ ಔಟ್. ಸೊ ಅದು ತಂದೆ ತಾಯಿಗಳಿಗೆ ಮತ್ತೆ ಮಕ್ಕಳಿಗೆ ಒಂದು ಅಡ್ವೈಸ್ ಇರಬೇಕು. ಮತ್ತೆ ವಿ ಹ್ಯಾವ್ ಟು ಸ್ಟ್ರೆಸ್ ಆನ್ ದ ಪಾರ್ಟ್ ದಟ್ they should take insulin throughout life and should manage their life normally taking insulin. So ಇದು ಒಂದು ಅಡ್ವೈಸ್. And coming to type 2 diabetes, which can be prevented with a proper lifestyle modification. ಒಂದು healthy diet, physical activity, reduce the screen time, and ಇದೆಲ್ಲ ಫಾಲೋ ಮಾಡೋದ್ರಿಂದ type 2 diabetes ನ ಪ್ರಿವೆಂಟ್ ಮಾಡಬಹುದು. So type 1 should be managed properly with insulin. Type 2 diabetes should be prevented as much as possible. Okay. ಲೈಕ್ ಡಯಾಬಿಟೀಸ್ ಬಗ್ಗೆ ತುಂಬಾ ಬಹಳಷ್ಟು ಲೈಕ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ನಿಮ್ಮ ಒಂದು ಬಿಸಿ ಶೆಡ್ಯೂಲ್ ಅಲ್ಲಿ ನಮ್ಮ ವ್ಯೂವರ್ಸ್ಗೆ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ತುಂಬಾನೇ ಪೇರೆಂಟ್ಸ್ ಅಡ್ವೈಸ್ ಆಗಲಿ, ಹೇಗೆ ನಾವು ಕ್ಯೂರ್ ಮಾಡ್ಬೋದು, ಸೊ ಅದ್ರ ಬಗ್ಗೆ ಹೇಗೆ ಟೈಪ್ಸ್ ಅಂದ್ರೆ ಎಷ್ಟು ಟೈಪ್ಸ್ ಇದೆ,
ಸೊ ನಾವು ಹೇಗೆ ಇನ್ಸುಲಿನ್ ಒಂದು ಟೈಪ್ ಅಂತಂದ್ರೆ, ಎರಡನೇದು ನಾವು ಹೇಗೆ ಹೆಲ್ದಿ ಫಿಸಿಕಲ್ ಆಕ್ಟಿವಿಟೀಸ್ ಮಕ್ಕಳಲ್ಲಿ ಕೊಟ್ಟು ಆಮೇಲೆ ನ್ಯೂಟ್ರಿಷನ್ ಫುಡ್ ತಗೊಂಡು ಹೇಗೆ ಅವಾಯ್ಡ್ ಮಾಡ್ಬೋದು ಅಂತ ತುಂಬಾನೇ ಹೇಳ್ಕೊಟ್ಟಿದ್ದೀರಾ. ವ್ಯೂವರ್ಸ್ಗೆ ಹೆಲ್ಪ್ ಆಗೋ ತರ ತುಂಬಾ ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟಿದ್ದೀರಾ. ಸೊ ಸೀರಿಯಸ್ಲಿ ಮ್ಯಾಮ್, ಥ್ಯಾಂಕ್ ಯು. Thank you so much.